ಪ್ರೇಸಲೋಡ್ ಎಲ್ಲರಿಗೂ ಈ ದಿನದ ದೇವರ ವಾಕ್ಯ ಏಷಾಯ 54ನೇ ಅಧ್ಯಾಯ ಅದರ 17ನೇ ವಚನ. ಈ ವಚನ ಹೀಗೆ ಹೇಳುತ್ತೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿಯೆಂದು ನೀನು ಖಂಡಿಸುವಿ. ಈ ಸ್ಥಿತಿಯೇ ಯೆಹೋವನ ಸೇವಕರ ಸ್ವಾಸ್ಥ್ಯವೂ ನಾನು ದಯಪಾಲಿಸುವ ಸದ್ಧರ್ಮ ಫಲವೂ ಆಗಿದೆ ಎಂದು ಯೆಹೋವನು ಅನ್ನುತ್ತಾನೆ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯವನ್ನು ನೋಡುವುದಾದರೆ ನಮಗೆ ವಿರೋಧವಾಗಿ ಶತ್ರುಗಳು ಅನೇಕ ಕಾರ್ಯಗಳನ್ನು ಕಲ್ಪಿಸಬಹುದು. ನಮ್ಮ ಒಂದು ಹೆಸರು ಇಲ್ಲದ ಹಾಗೆ ಮಾಡಬೇಕೆಂಬುದಾಗಿ, ನಮಗೆ ಸಿಗಬೇಕಾದ ಗೌರವವನ್ನು ಘನತೆಯನ್ನು ಅವರು ನಮಗೆ ಸಿಗಬಾರದು ಎಂಬುದಾಗಿ, ಇಲ್ಲವೆಂದರೆ ನಮಗೆ ಸಿಗಬೇಕಾದ ಪ್ರಮೋಷನ್ಸ್ ಆಗಿರ್ಬೋದು, ನಮಗೆ ಸಿಗಬೇಕಾಗಿರುವಂಥ ಹೈಯರ್ ಪೊಸಿಷನ್ಸ್ ಆಗಿರ್ಬೋದು, ಅದೆಲ್ಲವನ್ನು ತೆಗೆದುಹಾಕಬೇಕು. ಇದು ಯಾವುದು ಇವರಿಗೆ ಸಿಗಬಾರದು ಎಂಬುದಾಗಿ ಒಂದು ವೇಳೆ ಶತ್ರುಗಳು ನಿಮಗೆ ವಿರೋಧವಾಗಿ ಮಾಡ್ತಾ ಇರ್ಬೋದು. ಇಲ್ಲಾಂದರೆ ನಿಮ್ಮ ಕುಟುಂಬಗಳಿಗೆ ವಿರೋಧವಾಗಿ, ನಿಮ್ಮ ಮಕ್ಕಳಿಗೆ ವಿರೋಧವಾಗಿ, ನಿಮ್ಮ ಬಿಸ್ನೆಸ್ಗೆ ವಿರೋಧವಾಗಿ, ನಿಮ್ಮ ಕೆಲಸ ಕಾರ್ಯಗಳಿಗೆ, ಸೇವೆಗೆ ವಿರೋಧವಾಗಿ ಶತ್ರುಗಳು ಅನೇಕ ಕಾರ್ಯಗಳು, ಕುತಂತ್ರಗಳು, ಪ್ಲ್ಯಾನ್ಗಳು ಮಾಡ್ತಿರ್ಬೋದು. ಆದರೆ ಅದನ್ನು ನೋಡಿ ನಾವು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ಯಾಕಂದರೆ ದೇವರು ಹೇಳ್ತಿದ್ದಾರೆ, ನಿನಗೆ ವಿರೋಧವಾಗಿ ಕಲ್ಪಿಸಿದ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಅದು ಜಯಿಸೋದಿಲ್ಲ ಎಂಬುದಾಗಿ, ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರೋಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ನೀನು ಖಂಡಿಸು ಎಂಬುದಾಗಿ. ಹಾಲೆಲೂಯಾ. ಸೊ ನಾವು ಖಂಡಿಸುವ ಹಾಗೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ನಮಗೆ ವಿರೋಧವಾಗಿ ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಅದು ಜಯಿಸೋದಿಲ್ಲ. ನಂಬಿರಿ, ಈ ವಾಕ್ಯವನ್ನು ನಿಮ್ಮ ಸ್ವಂತವಾಗಿ ನಂಬಿರಿ. ಖಂಡಿತ ದೇವರು ನಿಮ್ಮ ಜೀವಿತಗಳಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ. ಹಾಲೆಲೂಯಾ. ಥ್ಯಾಂಕ್ ಯು ಅಂಡ್ ಪ್ರೈಸ್ ದಿ ಲಾರ್ಡ್.